ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ನಟಿ ಪವಿತ್ರ ಗೌಡ ಜಾಮೀನು ಪಡೆದು ಹೊರಗೆ ಬಂದಿದ್ದು ಇದೀಗ ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಾರೆ. ಪವಿತ್ರ ಗೌಡಗೆ ಇಂದು ಜನ್ಮದಿನದ ಸಂಭ್ರಮ. ಜೈಲಿನಿಂದ ಹೊರಗೆ ಬಂದ ಬಳಿಕವೂ ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿದಿದ್ದ ನಟಿ ಪವಿತ್ರ ಇದೀಗ ಮೊದಲ ಪೋಸ್ಟ್ ಒಂದನ್ನು ಶೇರ್ ಮಾಡಿಕೊಂಡಿದ್ದಾರೆ. ನಟಿ ಪವಿತ್ರ ಗೌಡ ಹುಟ್ಟುಹಬ್ಬಕ್ಕೆ ಅವರ ಮಗಳು ಶುಭ ಕೋರಿದ್ದಾರೆ. ಮಗಳ ವಿಡಿಯೋವನ್ನ ಪವಿತ್ರ ಗೌಡ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರೀಸ್ನಲ್ಲಿ ಪೋಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ. ಮಗಳೇ ಪವಿತ್ರ ಗೌಡಗೆ ಮೊದಲ ವಿಶ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಪವಿತ್ರ ಗೌಡ ಮಗಳು ಅಮ್ಮನಿಗೆ ಪ್ರೀತಿಯಿಂದ ಶುಭ ಕೋರಿದ್ದಾರೆ. ಹ್ಯಾಪಿ ಬರ್ತ್ಡೇ ಅಮ್ಮ. ಕಳೆದ ವರ್ಷ ನೀವು ಜೀವನದ ಅತ್ಯಂತ ಕಷ್ಟದ ದಿನಗಳನ್ನು ಎದುರಿಸಿದ್ರಿ. ಹೊಸ ವರ್ಷ 2025ಕ್ಕೆ ಕಾಲಿಟ್ಟಿದ್ದೀರಾ. ಹೊಸ ಆರಂಭ ಸಂಪೂರ್ಣವಾಗಿ ವಿಭಿನ್ನವಾಗಿರಲಿದೆ ಎಂದರು. ಅಷ್ಟೇ ಅಲ್ಲದೆ ನಾನು ನಿಮಗೆ ಭರವಸೆ ನೀಡ್ತೇನೆ, ಮುಂದೊಂದು ದಿನ ನೀವು ತುಂಬಾ ಹೆಮ್ಮೆ ಪಡುವಂತೆ ನಾನು ಬೆಳೆಯುತ್ತೇನೆ ಅಂತ ವಿಡಿಯೋದಲ್ಲಿ ಖುಷಿ ಗೌಡ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ 17 ಮಂದಿ ಜೈಲು ಸೇರಿದ್ರು. ಬೇಲ್ ಮೇಲೆ ಎಲ್ಲರೂ ರಿಲೀಸ್ ಆಗಿದ್ದಾರೆ. ಹೊರಗೆ ಐಷಾರಾಮಿ ಜೀವನ ನುಡಿದ ಪವಿತ್ರಗೆ ಸೆಂಟ್ರಲ್ ಜೈಲು ನರಕ ದರ್ಶನ ಮಾಡಿಸಿತ್ತು. ಬೇಲ್ ಸಿಕ್ತಿದ್ದಂತೆ ಜೈಲಿನಲ್ಲೇ ಕಣ್ಣೀರಿಟ್ಟಿದ್ದ ಪವಿತ್ರ ಗೌಡ ಹೊರಗೆ ಬರ್ತಿದ್ದಂತೆ ನಗ್ನಗ್ತಾ ಅಮ್ಮನ ಮನೆಯನ್ನ ಸೇರಿಕೊಂಡ್ರು. ಇದೀಗ ಹೊಸ ವರ್ಷಕ್ಕೆ ಹೊಸ ಬದುಕು ಕಟ್ಟಿಕೊಳ್ಳಲು ಭರ್ಜರಿ ತಯಾರಿ ನಡೆಸಿದ್ದಾರೆ ಎನ್ನಲಾಗಿದೆ. ಪ್ಯಾನ್ ಇಂಡಿಯಾ ಹೀರೋಗಳಾದವರು ಅಂದ್ರೆ ಯಶ್ ಮತ್ತು ಅಲ್ಲು ಅರ್ಜುನ್. ಯಶ್ ಕೆಜಿಎಫ್ ಚಿತ್ರದ ಮೂಲಕ ಮತ್ತು ಅಲ್ಲು ಅರ್ಜುನ್ ಪುಷ್ಪಾ ಚಿತ್ರದ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆದರು. ಈ ಎರಡೂ ಚಿತ್ರಗಳಿಗೂ ಒಂದು ಹೋಲಿಕೆ ಇದೆ. ಮೊದಲ ಭಾಗಕ್ಕಿಂತ ಎರಡನೇ ಭಾಗ ಸೂಪರ್ ಹಿಟ್ ಆಯಿತು. ಕೆಜಿಎಫ್ 2 ಬಾಕ್ಸ್ ಆಫೀಸ್ನಲ್ಲಿ 1200 ಕೋಟಿ ಒಟ್ಟು ಮಾಡಿತು. ಪುಷ್ಪಾ 2 1800 ಕೋಟಿಗೂ ಹೆಚ್ಚು ಗಳಿಸಿದೆ. ಕೆಜಿಎಫ್ 2 ಯಶಸ್ಸಿನ ನಂತರ ಯಶ್ ಇದೀಗ ಟಾಕ್ಸಿಕ್ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡುತ್ತಿದ್ದಾರೆ. ಈ ಚಿತ್ರದಲ್ಲಿ ಯಶ್ ಗ್ಯಾಂಗ್ಸ್ಟರ್ ಆಗಿ ನಟಿಸುತ್ತಿದ್ದಾರೆ. ನೆನೆ ಯಶ್ ಹುಟ್ಟುಹಬ್ಬದಂದು ಟಾಕ್ಸಿಕ್ ಚಿತ್ರತಂಡ ಗ್ಲಿಮ್ಸ್ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿತ್ತು. ಅದರಲ್ಲಿ ಪಬ್ಗೆ ಹೋಗಿ ಹುಡುಗಿಯರ ಜೊತೆ ಡ್ಯಾನ್ಸ್ ಮಾಡುವ ದೃಶ್ಯಗಳಿದ್ವು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ವೈರಲ್ ಆಗಿದೆ. ಟಾಕ್ಸಿಕ್ ಚಿತ್ರದ ಗ್ಲಿಮ್ಸ್ ವಿಡಿಯೋ 24 ಗಂಟೆಗಳಲ್ಲಿ ಹೆಚ್ಚು ವೀಕ್ಷಿಸಲ್ಪಟ್ಟ ಗ್ಲಿಮ್ಸ್ ವಿಡಿಯೋ ಎಂಬ ದಾಖಲೆಯನ್ನೇ ನಿರ್ಮಿಸಿದೆ. ಅಲ್ಲು ಅರ್ಜುನ್ ಅವರ ಪುಷ್ಪಾ 2 ಚಿತ್ರದ ಗ್ಲಿಮ್ಸ್ ವಿಡಿಯೋದ ಹಿಂದಿ ಆವೃತ್ತಿ 24 ಗಂಟೆಗಳಲ್ಲಿ 27.67 ಮಿಲಿಯನ್ ವೀಕ್ಷಣೆಗಳನ್ನ ಪಡೆದಿದ್ದು ದಾಖಲೆಯಾಗಿತ್ತು. ಈ ದಾಖಲೆಯನ್ನ ಟಾಕ್ಸಿಕ್ ಚಿತ್ರದ ಗ್ಲಿಮ್ಸ್ ವಿಡಿಯೋ 13 ಗಂಟೆಗಳಲ್ಲಿ ಮುರಿದಿದೆ. ಟಾಕ್ಸಿಕ್ ಚಿತ್ರದ ಗ್ಲಿಮ್ಸ್ ವಿಡಿಯೋ ಬಿಡುಗಡೆಯಾದ 13 ಗಂಟೆಗಳಲ್ಲಿ ಪುಷ್ಪಾ 2 ಚಿತ್ರಕ್ಕಿಂತ ಹೆಚ್ಚು ವೀಕ್ಷಣೆಗಳನ್ನ ಪಡೆದುಕೊಂಡಿದೆ. ಈಗ ಅದರ ವೀಕ್ಷಣೆಗಳು 50 ಮಿಲಿಯನ್ ದಾಟಿದೆ. ಇದರಿಂದಾಗಿ ಭಾರತದಲ್ಲಿ 24 ಗಂಟೆಗಳಲ್ಲಿ ಹೆಚ್ಚು ವೀಕ್ಷಣೆಗಳನ್ನು ಪಡೆದ ಗ್ಲಿಮ್ಸ್ ವಿಡಿಯೋ ಎಂಬ ಹೆಗ್ಗಳಿಕೆಗೆ ಟಾಕ್ಸಿಕ್ ಚಿತ್ರದ ಗ್ಲಿಮ್ಸ್ ವಿಡಿಯೋ ಪಾತ್ರವಾಗಿದೆ. ಇದರಿಂದ ಚಿತ್ರತಂಡ ಉತ್ಸುಕವಾಗಿದೆ. ರಾಕಿಂಗ್ ಸ್ಟಾರ್ ಯಶ್ಗೆ ನೆನೆ ಹುಟ್ಟುಹಬ್ಬದ ಸಂಭ್ರಮವಾಗಿದ್ದು ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬರುತ್ತಿದೆ. ಇದೀಗ ನಟನ ಬರ್ತ್ಡೇ ಪ್ರಯುಕ್ತ ರಿಲೀಸ್ ಆಗಿರುವ ಟಾಕ್ಸಿಕ್ ಗ್ಲಿಮ್ಸ್ ನೋಡಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಹಾಡಿ ಹೊಗಳಿದ್ದಾರೆ. ಯಶ್ ಹುಟ್ಟುಹಬ್ಬಕ್ಕೆ ರಿಷಬ್ ಶೆಟ್ಟಿ ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ ಮಾಡಿದ್ದಾರೆ. ಟಾಕ್ಸಿಕ್ ಬರ್ತ್ಡೇ ಪೀಕ್ ಗ್ಲಿಮ್ಸ್ ನೋಡಿ ಬೆರಗುಗೊಳಿಸುವಂತಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಟಾಕ್ಸಿಕ್ ಸಿನಿಮಾದ ತುಣುಕು ಶೇರ್ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳು ಯಶ್ ಸರ್ ಅಂತ ರಿಷಬ್ ಬರೆದುಕೊಂಡಿದ್ದಾರೆ. ಗೋವಾದಲ್ಲಿ ಮಧ್ಯರಾತ್ರಿ ಯಶ್ ಕೇಕ್ ಕತ್ತರಿಸಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಪತ್ನಿ ರಾಧಿಕಾ ಮತ್ತು ಮಕ್ಕಳೊಂದಿಗೆ ಬರ್ತ್ಡೇ ಆಚರಿಸಿ ಯಶ್ ಖುಷಿಪಟ್ಟಿದ್ದಾರೆ. ನಟನ ಆಪ್ತ ಪಾನಿಪುರಿ ಕಿಟ್ಟಿ, ಕೆವಿಎನ್ ಸಂಸ್ಥೆಯ ರೂವಾರಿ ವೆಂಕಟ್ ಸೇರಿದಂತೆ ಅನೇಕರು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿ ಶುಭ ಕೋರಿದ್ದಾರೆ. ಈ ಮೊದಲೇ ತಾವು ಹುಟ್ಟುಹಬ್ಬ ಆಚರಿಸಿಕೊಳ್ಳಲ್ಲ, ಅಭಿಮಾನಿಗಳಿಗೆ ನೀವು ಇರುವ ಕಡೆಯಿಂದಲೇ ಹಾರೈಸಿ ಅಂತ ನಟ ತಿಳಿಸಿದ್ರು. ಆದರೆ ಇದೀಗ ಟಾಕ್ಸಿಕ್ ಲುಕ್ನಿಂದ ಫ್ಯಾನ್ಸ್ಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಫ್ಯಾನ್ಸ್ ನಿರೀಕ್ಷೆಗೆ ಅವರು ನಿರಾಸೆಯಂತೂ ಮಾಡಿಲ್ಲ. ಸ್ಯಾಂಡಲ್ವುಡ್ನ ಡೈರೆಕ್ಟರ್ ಯೋಗರಾಜ್ ಭಟ್ ಮತ್ತೊಂದು ಹಾಡು ಬರೆದಿದ್ದಾರೆ. ಇದು ಅಷ್ಟು ಬೇಗ ಅರ್ಥವೇ ಆಗೋದಿಲ್ಲ. ಯಾಕೆ ಅಂತ ಕೇಳೋರಿಗೆ ಈ ಹಾಡಿನ ವಿಜುವಲ್ ಥಾಟ್ ಅಂತ ಸತ್ಯ ಹೇಳ್ಬಿಡುತ್ತೆ. ಕಾರಣ ಈ ಹಾಡು ಕಾಡು ಜನರ ಮೇಲೇನೆ ಚಿತ್ರೀಕರಿಸಲಾಗಿದೆ. ಅವರಿಗೆ ಭಾಷೆ ಇರೋದಿಲ್ಲ ಅನ್ನೋ ಒಂದು ಪಾಯಿಂಟ್ ಇಟ್ಕೊಂಡೇ ಒಂದು ವಿಚಿತ್ರ ಸಾಹಿತ್ಯದ ಹಾಡನ್ನ ಯೋಗರಾಜ್ ಭಟ್ರು ಬರೆದಿದ್ದಾರೆ. ತುರ್ರ ಅನ್ನುವ ಪದ ಇಲ್ಲಿ ಮತ್ತೆ ಬಳಕೆ ಆಗಿದೆ. ಆದರೆ ಈ ಹಾಡಿನ ಸಾಲುಗಳನ್ನು ಗಮನಿಸಿದರೆ ಉಲ್ಟಾ ಬರದಂತೆ ಕಾಣಿಸುತ್ತದೆ. ಆದರೆ ಈ ಸಾಲುಗಳ ಸೌಂಡಿಂಗ್ ಬೇರೆನೇ ಇದೆ. ಯೋಗರಾಜ್ ಭಟ್ರ ಈ ಒಂದು ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಸಂಗೀತವನ್ನು ಕೊಟ್ಟಿದ್ದಾರೆ.
ಗಾಯಕ ಸಂಜಿತ್ ಹೆಗ್ಡೆ ಸಾಥ್ ಕೊಟ್ಟಿದ್ದಾರೆ. ಲೇಡಿ ವಾಯ್ಸ್ಗೆ ಪ್ರಾರ್ಥನಾ ಜೋಡಿಯಾಗಿದ್ದಾರೆ. ಇವರೆಲ್ಲ ಈ ಹಾಡು ಮಜವಾಗಿದೆ, ಅಷ್ಟೇ ಮಾದಕವೂ ಆಗಿದೆ. ವಿಚಿತ್ರ ಅನಿಸೋ ಸನ್ನೆಗಳೂ ಇವೆ. ಯೋಗರಾಜ್ ಭಟ್ರು ಮನದ ಕಡಲು ಅನ್ನುವ ಚಿತ್ರ ಮಾಡಿದ್ದಾರೆ. ಮುಂಗಾರು ಮಳೆ ಚಿತ್ರದ ಬಳಿಕ ಈಗಲೇ ಯೋಗರಾಜ್ ಭಟ್ರ ಜೊತೆಗೆ ನಿರ್ಮಾಪಕ ಇ ಕೃಷ್ಣಪ್ಪ ಸಾಥ್ ಕೊಟ್ಟಿದ್ದಾರೆ. ಹಾಗಾಗಿ ಈ ಚಿತ್ರದ ಬಗ್ಗೆ ಒಂದು ವಿಶೇಷ ಸೆಳೆತ ಕೂಡ ಇದೆ. ಬಿಗ್ ಬಾಸ್ ಸೀಸನ್ 11ರ ಶೋ ಮುಗಿಯುವ ಹಂತಕ್ಕೆ ಬಂದಿದೆ. ಫಿನಾಲೆ ವೇದಿಕೆ ಏರುವವರು ಯಾರು, ಈ ಬಾರಿ ಬಿಗ್ ಬಾಸ್ ಕಪ್ ಗೆಲ್ಲೋರು ಯಾರು ಎನ್ನುವ ಚರ್ಚೆ ಕೂಡ ಜೋರಾಗಿಯೇ ನಡೀತಾ ಇದೆ. ಟಿಕೆಟ್ ಟು ಫಿನಾಲೆಗಾಗಿ ಬಿಗ್ ಬಾಸ್ ಸ್ಪರ್ಧಿಗಳು ಜಿದ್ದಾಜಿದ್ದಿನ ಆಟಕ್ಕಿಳಿದಿದ್ದಾರೆ. ಈಗಾಗಲೇ ಚೈತ್ರ ಕುಂದಾಪುರಗೆ ಫಿನಾಲೆ ಟಿಕೆಟ್ ಮಿಸ್ ಆಗಿದೆ. ಇದೀಗ ಧನರಾಜ್ ಕೂಡ ಮಂಜು ಹಾಗೂ ಗೌತಮಿ ನಡುವೆ ಹರಕೆಯ ಗುರಿಯಾಗಿದ್ದಾರೆ. ಇದೀಗ ಹೊಸ ಪ್ರೋಮೋ ಔಟ್ ಆಗಿದೆ. ಬಿಗ್ ಬಾಸ್ ನಿಮ್ಮಲ್ಲಿ ಟಿಕೆಟ್ ಟು ಫಿನಾಲೆಯಿಂದ ಒಬ್ಬರನ್ನ ಹೊರಗಡೆ ಇರಬೇಕು ಎಂದಿದ್ದಾರೆ. ಟಾಸ್ಕ್ಗಾಗಿ ಮಂಜು, ಧನರಾಜ್ ಹಾಗೂ ಗೌತಮಿ ಟೀಮ್ ಆಗಿ ಆಟವಾಡ್ತಾ ಇದ್ರು. ಟಿಕೆಟ್ ಟು ಫಿನಾಲೆಯಿಂದ ಒಬ್ಬರನ್ನ ಹೊರಗೆ ಇಡುವ ವಿಚಾರ ಬಂದಾಗ ಗೌತಮಿ ಹಾಗೂ ಮಂಜು ಒಂದಾಗಿ ಧನರಾಜ್ ಹೆಸರೇಳಿದ್ದಾರೆ. ಧನರಾಜ್ ಅವರ ಹೆಸರು ತೆಗೆದುಕೊಳ್ತೀನಿ ಅಂತ ಗೌತಮಿ ಹಾಗೂ ಮಂಜು ಹೇಳಿದ್ದಾರೆ. ಇತ್ತ ಇಬ್ಬರು ಧನರಾಜ್ ಹೆಸರು ಹೇಳ್ತಿದ್ದಂತೆ ಸ್ಪರ್ಧಿಗಳೆಲ್ಲ ವ್ಯಂಗ್ಯ ಮಾಡುವಂತೆ ಚಪ್ಪಾಳೆ ತಟ್ಟಿದ್ದಾರೆ. ಮೊದಲ 3 ವಾರದಲ್ಲಿ ಸ್ವಲ್ಪ ಹಿಂಜರಿಯುತ್ತಿದ್ರು ಎಂದು ಗೌತಮಿ ಹೇಳಿದ್ದಾರೆ. ಈ ವೇಳೆ ಧನು ಗೌತಮಿಗಿಂತ ವೀಕ್ ಇದ್ದಾರಾ, ಯಾಕೋ ಫಸ್ಟ್ ವೀಕ್ ಚೆನ್ನಾಗಿ ಆಡಲಿಲ್ಲ ಅಂತ ರಜತ್ ಕಾಲು ಎಳೆದಿದ್ದಾರೆ. ನಾನಿಲ್ಲಿ ಒಬ್ಬನೇ ಆಡ್ತಿರೋದು, ಯಾರನ್ನ ಜೊತೆಗೆ ಕರೆದುಕೊಂಡು ಹೋಗ್ತಿಲ್ಲ ಅಂತ ಮಂಜು ಸಮರ್ಥನೆ ನೀಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮ ಇನ್ನೇನು ಕ್ಲೈಮ್ಯಾಕ್ಸ್ ಹಂತ ತಲುಪ್ತಾ ಇದೆ. ಇನ್ನೆರಡು ವಾರಗಳಲ್ಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಈ ವಾರ ಒಬ್ಬರಿಗೆ ಟಿಕೆಟ್ ಟು ಫಿನಾಲೆ ಸಿಗಲಿದೆ ಅಂತ ಕಿಚ್ಚ ಸುದೀಪ್ ಹೇಳಿದಾಗ ನೀಡಲಾಗುವ ಟಾಸ್ಕ್ಗಳ ಬಗ್ಗೆ ವೀಕ್ಷಕರಲ್ಲಿ ಹೈ ಹೋಪ್ಸ್ ಇತ್ತು. ಆದರೂ ಕೆಲವೊಂದು ಮ್ಯಾಚ್ ಫಿಕ್ಸಿಂಗ್ ಕಂಡು ಬೇಸರ ವ್ಯಕ್ತಪಡಿಸಿದ್ದಾರೆ ಫ್ಯಾನ್ಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.